ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಯಾನಕ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಎದೆಯ ಎಲುಬು ಮುರಿದು ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿದೆ. ಶ್ವಾಸಕೋಶದ ಮೂಳೆಗೆ ಚುಚ್ಚಿದ್ದರಿಂದಲೇ ಸ್ವಾಮಿ ಸಾವನ್ನಪ್ಪಿರೋದು ಖಾತರಿಯಾಗಿದೆ. ಮೊಣಕಾಲು ಮೂಳೆ ಮುರಿದು ಬಲಗಣ್ಣಿಗೂ ಗಾಯ ಆಗಿರೋದು. ಟೆಂಪೋಗೆ ಗುದ್ದಿ ಮಾರಣಾಂತಿಕವಾಗಿ ಸ್ವಾಮಿ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. 6ಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆಗಳ ಮೇಲೆ ಸ್ವಾಮಿಯ ರಕ್ತ ಕಲೆ ಇದೆ. ನಟ ದರ್ಶನ್ ಮೇಲೂ ರೇಣುಕಾಸ್ವಾಮಿಯ ರಕ್ತದ ಕಲೆ ಇದೆ. ದರ್ಶನ್, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವಮೂರ್ತಿ, ರವಿಶಂಕರ್, ನಂದೀಶ್ ಹಾಗೂ ದೀಪಕ್ ಬಟ್ಟೆಗಳ ಮೇಲೆ ರಕ್ತದ ಕಲೆ ಇರುವುದು ಪತ್ತೆಯಾಗಿದೆ. ಆರೋಪಿಗಳಿಗೆ ಶಿಕ್ಷೆ ಕೊಡಿಸಲು ರಕ್ತದ ಕಲೆಗಳು ಬಹುದೊಡ್ಡ ಸಾಕ್ಷ್ಯ ಆಗುತ್ತವೆ. ಸದ್ಯ ಎಲ್ಲ ಆರೋಪಿಗಳ ಬಟ್ಟೆಗಳ ಸಂಬಂಧ ಎಫ್ಎಸ್ಎಲ್ ವರದಿ ಬಂದಿರೋದು. ಹಲ್ಲೆ ಮಾಡಲು ಬಳಸಿದ್ದ ಹಗ್ಗ, ರಿಫೀಸ್, ಕಟ್ಟಿಗೆ ಬಗ್ಗೆ ಉಲ್ಲೇಖ ಆಗಿದೆ. ಶವ ಸಾಗಿಸಿದ ಕಾರಿನಲ್ಲೂ ಕೂಡ ರಕ್ತದ ಕಲೆಗಳು ಪತ್ತೆಯಾಗಿದ್ದಾವೆ. ಗಮನಿಸ್ತಾ ಇದ್ದೀವಿ ಎಷ್ಟು ಕ್ರೂರತ್ವವನ್ನ ದರ್ಶನ್ ಅಂಡ್ ಗ್ಯಾಂಗ್ ಮೆರೆದಿದೆ ಅಂತ ಹೇಳಿ. ಎಷ್ಟು ಕ್ರೂರವಾಗಿ ಒಬ್ಬ ವ್ಯಕ್ತಿಯನ್ನ ಹಲ್ಲೆ ಮಾಡಿ ಸಾಯಿಸಿದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತ ಉತ್ತರ ಮತ್ತು ಉದಾಹರಣೆ ಇದು. ಎದೆಯ ಎಲುಬನ್ನ ಮುರಿದಿದ್ದಾರೆ. ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿಬಿಟ್ಟಿದೆ. ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿದ್ದರಿಂದಲೇ ಸ್ವಾಮಿ ಸಾವನ್ನಪ್ಪಿರೋದು ಅಂತ ಹೇಳಿ ಎಫ್ಎಸ್ಎಲ್ ರಿಪೋರ್ಟ್ ಭಯಾನಕ ಸತ್ಯವನ್ನ ಇಲ್ಲಿ ಬಿಚ್ಚಿಟ್ಟಿದೆ. ಜೊತೆಗೆ ಮೊಣಕಾಲು ಮೂಳೆ ಮುರಿದಿದೆ. ಜೊತೆಗೆ ಬಲಗಣ್ಣಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಗಾಯ ಆಗಿರೋದು. ಅದಾದ ನಂತರ ಹೇಗೆ ಆತನನ್ನ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ವಿವರಿಸ್ತಾ ಹೋಗ್ತೀನಿ, ಗಮನಿಸಬಹುದು. ಅಲ್ಲಿ ಆ ಶೆಡ್ ನಲ್ಲಿ ಒಂದಿಷ್ಟು ಹಾಳಾದಂತ ಟೆಂಪೋಗಳಿದಾವೆ. ಆ ಟೆಂಪೋಗೆ ಎತ್ತಿ ಬಿಸಾಡಿದ್ದಾರೆ. ಜೊತೆಗೆ ಆತನ ತಲೆಯನ್ನ ಗುದ್ದಿದ್ದಾರೆ. ಆ ರೀತಿಯಾಗಿ ಮಾರಣಾಂತಿಕವಾಗಿ ಸ್ವಾಮಿಯ ಮೇಲೆ ಹಲ್ಲೆಯನ್ನ ನಡೆಸಿರೋದು ದರ್ಶನ್ ಅಂಡ್ ಗ್ಯಾಂಗ್. 6ಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆಗಳ ಮೇಲೆ ಸ್ವಾಮಿಯ ರಕ್ತದ ಕಲೆ ಇದೆ. ಅಂದ್ರೆ ಅವರು ಆ ರೇಣುಕಾ ಸ್ವಾಮಿಯನ್ನ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಆತನ ಬಾಯಿಯಿಂದ, ಆತನ ದೇಹದಿಂದ ರಕ್ತ ಏನು ಆ ರಕ್ತ ಬರ್ತಾ ಇತ್ತಲ್ಲ, ಅದೆಲ್ಲವೂ ಕೂಡ ಈ ಗ್ಯಾಂಗ್ ನ ಬಟ್ಟೆಗಳ ಮೇಲೆ ಕಲೆಯಾಗಿದೆ. ಗಮನಿಸ್ತಾ ಇದ್ದೀವಿ, ನಟ ದರ್ಶನ್ ಮೇಲೂ ರೇಣುಕಾಸ್ವಾಮಿ ರಕ್ತದ ಕಲೆ ಇದೆ. ಅಂದ್ರೆ ಬಹಳ ಸ್ಪಷ್ಟ. ಇದು ಕೂಡ ದೊಡ್ಡ ಮಟ್ಟದ ಸಾಕ್ಷಿಯಾಗುತ್ತೆ. ದರ್ಶನ್, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವಮೂರ್ತಿ, ರವಿಶಂಕರ್, ನಂದೀಶ್ ಹಾಗೂ ದೀಪಕ್ ಬಟ್ಟೆಗಳ ಮೇಲೆಯೂ ಕೂಡ ರಕ್ತದ ಕಲೆ ಇರೋದು ಗೊತ್ತಾಗಿದೆ. ಆರೋಪಿಗಳಿಗೆ ಶಿಕ್ಷೆ ಕೊಡಿಸೋದಕ್ಕೆ ರಕ್ತದ ಕಲೆಗಳು ಬಹುದೊಡ್ಡ ಸಾಕ್ಷಿ ಆಗುತ್ತವೆ. ಸದ್ಯ ಎಲ್ಲಾ ಆರೋಪಿಗಳ ಬಟ್ಟೆಗಳ ಸಂಬಂಧ ಎಫ್ಎಸ್ಎಲ್ ವರದಿ ಅಂತೂ ಬಂದಾಗಿದೆ. ಹಲ್ಲೆ ಮಾಡಲು ಬಳಸಿದ್ದಂತ ಹಗ್ಗವೂ ಕೂಡ ಸಿಕ್ಕಿರೋದು. ರಿಪೀಸ್, ಕಟ್ಟಿಗೆ ಬಗ್ಗೆ ಉಲ್ಲೇಖ ಆಗಿದೆ. ಶವ ಸಾಗಿಸಿದ ಕಾರಿನಲ್ಲೂ ಕೂಡ ರಕ್ತದ ಕಲೆಗಳು ಇರೋದು ಪತ್ತೆಯಾಗಿರೋದು. ಅಂದ್ರೆ ಈಗ ಪಟ್ಟಣಗೆರೆ ಶೆಡ್ ನಲ್ಲಿ ಹಲ್ಲೆಯನ್ನ ನಡೆಸ್ತಾರೆ. ಅಲ್ಲೇ ಕೊಲೆಯನ್ನ ಮಾಡಲಾಗುತ್ತೆ ರೇಣುಕಾಸ್ವಾಮಿಯನ್ನ. ಅದಾದ ನಂತರ ಅವರು ಭಯ ಬೀಳ್ತಾರೆ. ಅಲ್ಲಿಂದ ಕಾರಿನಲ್ಲಿ ಏನ್ ಶವವನ್ನ ಸಾಗಿಸಿಕೊಂಡು ಬರ್ತಾರಲ್ಲ, ಅಲ್ಲಿಯವರೆಗೂ ಕೂಡ ರಕ್ತ ಆ ಕಾರಿನಲ್ಲಿ ಸೋರಿರುತ್ತೆ. ಅದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯಾಗುತ್ತೆ. ತನಿಖೆಯಾದಾಗ ಶವ ಸಾಗಿಸಿದ ಕಾರಿನಲ್ಲೂ ಕೂಡ ರಕ್ತದ ಕಲೆಗಳು ಇರೋದು ಪತ್ತೆಯಾಗುತ್ತೆ. ಇದೆಲ್ಲವೂ ಕೂಡ ಈಗ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಬಯಲಾಗಿರೋದು. ಅಂದ್ರೆ ದರ್ಶನ್ ಅವರಿಗೆ ಮತ್ತು ಆ ಗ್ಯಾಂಗ್ ನ ಸದಸ್ಯರಿಗೆ ಶಿಕ್ಷೆ ಬಹುತೇಕ ಕನ್ಫರ್ಮ್ ಅಂತಾನೆ ಹೇಳಲಾಗ್ತಾ ಇದೆ.